ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನೀವೆಲ್ಲ ಓಲಾ ಉಬರ್ ಬಳಸಿದ್ದೀವಿ. ಓಲಾ ಉಬರ್ ಬುಕ್ ಮಾಡ್ಕೊಂಡು ಪ್ರಯಾಣ ಕೂಡ ಮಾಡಿದ್ದೀವಿ. ಆದ್ರೆ ಈಗ ಓಲಾ ಗೆ ಸೆಡ್ ಹೊಡೆಯುವಂತಹ ಮತ್ತೊಂದು ಸೇವೆ ಬರ್ತಿದೆ. ಅದುವೇ ಭಾರತ್ ಟ್ಯಾಕ್ಸಿ. ಏನಿದು ಭಾರತ್ ಟ್ಯಾಕ್ಸಿ? ಇದರಿಂದ ಡ್ರೈವರ್ ಗಳಿಗೆ ಏನ್ ಯೂಸು? ಪ್ರಯಾಣಿಕರಿಗೆ ಏನ್ ಅನುಕೂಲ? ಓಲಾ ಉಬರ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು? ಯಾವಾಗ್ನಿಂದ ಈ ಸೇವೆ ಬರುತ್ತೆ? ಈ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ, ಕೇಳಿ. ಹೌದು, ನೀವು ಓಲಾ ಉಬರ್ ಬುಕ್ ಮಾಡಿರ್ತೀರಾ. ಆಗ ನಿಮ್ಗೆ ಡ್ರೈವರ್ ಕಾಲ್ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಆಮೇಲೆ ಅವ್ರಿಗೆ ಅದು ದೂರ ಅಂತ ಅನ್ಸಿದ್ರೆ ರೈಡ್ ಕ್ಯಾನ್ಸಲ್ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ಪೀಕ್ ಅವರ್ ನಲ್ಲಿ ಬೆಲೆ ಆಕಾಶಕ್ಕೇರಿ ನಿಮ್ ಜೇಬ್ ಖಾಲಿ ಕೂಡ ಆಗುತ್ತೆ. ಇನ್ನು ಇದಿಷ್ಟೇ ಅಲ್ಲ, ಚಾಲಕರು ಕೂಡ ಅಯ್ಯೋ ಕಮಿಷನ್ 25% ತಗೋತಾರೆ, 20% ತಗೋತಾರೆ, ನಮ್ಗೆ ಕಡಿಮೆ ಬರುತ್ತೆ ಅಂತ ಗೊಣಗೋದನ್ನು ಕೇಳಿರ್ತೀರಾ. ಇದೆಲ್ಲದಕ್ಕೂ ಈಗ ಬ್ರೇಕ್ ಬೀಳ್ತಾ ಇದೆ. ಕೇಂದ್ರ ಸರ್ಕಾರ ದೊಡ್ಡ ಕ್ರಾಂತಿ ತರ್ತಿದೆ. ಅದೇ ಭಾರತ್ ಟ್ಯಾಕ್ಸಿ. ಏನಿದು ಭಾರತ್ ಟ್ಯಾಕ್ಸಿ ಅಂತೀರಾ? ಇದು ಓಲಾ ಉಬರ್ ತರನೇ ಆಪ್ ಬೇಸ್ಡ್ ಟ್ಯಾಕ್ಸಿ ಸೇವೆ. ಆದ್ರೆ ಸರ್ಕಾರಿ ಬೆಂಬಲದ ಸಹಕಾರಿ ಮಾದರಿ. ಖಾಸಗಿ ಕಂಪನಿಗಳ ಏಕಸ್ವಾಮ್ಯಕ್ಕೆ ಇದು ಸವಾಲೊಡ್ತಾ ಇದೆ. ಇದರಲ್ಲಿ ಚಾಲಕರೇ ಮಾಲೀಕರು. ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಸೌಲಭ್ಯ ಸಿಗುತ್ತೆ. ಇದು ಕೇಂದ್ರ ಸಹಕಾರ ಸಚಿವಾಲಯ ಮತ್ತು NEGD ಅಂದ್ರೆ ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ ಅಡಿಯಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಸಹಕಾರ್ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಎಂಬ ಸಂಸ್ಥೆ ಇದನ್ನ ನಿರ್ವಹಣೆ ಮಾಡುತ್ತೆ. ಅಮೂಲ್ನ ಜಯನ್ ಮೆಹ್ತಾ ಅಧ್ಯಕ್ಷರು, ನಬಾರ್ಡ್, IFFCO, NCDC ತರ 8 ದೊಡ್ಡ ಸಹಕಾರಿ ಸಂಸ್ಥೆಗಳ ಬೆಂಬಲ ಈ ಭಾರತ್ ಟ್ಯಾಕ್ಸಿಗೆ ಇದೆ. ಇನ್ನು ಈ ಭಾರತ್ ಟ್ಯಾಕ್ಸಿ ಯೋಜನೆ ಯಾಕೆ ಬರ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಓಲಾ ಉಬರ್ ನಲ್ಲಿ ಚಾಲಕರು 20-25% ಕಮಿಷನ್ ಕೊಡಬೇಕು. ಜೊತೆಗೆ ಪೀಕ್ ಅವರ್ಸ್ ನಲ್ಲಿ ಬೆಲೆ ಡಬಲ್ ಆಗುತ್ತೆ. ಕ್ಯಾನ್ಸಲ್ ಮಾಡಿ ಪ್ರಯಾಣಿಕರಿಗೆ ತಲೆನೋವಾಗುತ್ತೆ. ಇನ್ನು ಕಾರ್ ಕ್ಲೀನ್ ಇಲ್ಲ, ಡ್ರೈವರ್ ರೋಡು, ಹೀಗೆ ಒಂದಲ್ಲ ಒಂದ್ ರೀತಿಯಾದಂತಹ ಕಂಪ್ಲೇಂಟ್ಸ್ ಗಳು ಬರ್ತಾನೆ ಇದೆ. ಈಗ ಇದಕ್ಕೆಲ್ಲ ಎಂಡ್ ಆಗುವಂತಹ ಸಮಯ. ಈ ಭಾರತ್ ಟ್ಯಾಕ್ಸಿಯಲ್ಲಿ ಚಾಲಕರಷ್ಟೇ ಅಲ್ಲ, ಪ್ರಯಾಣಿಕರು ಇಬ್ರು ಕೂಡ ಖುಷಿಯಾಗುವಂತಹ ಮಾದರಿಯೇ ಈ ಭಾರತ್ ಟ್ಯಾಕ್ಸಿ. ಇನ್ನು ಈ ಭಾರತ್ ಟ್ಯಾಕ್ಸಿಯಿಂದ ಚಾಲಕರಿಗೆ ಏನ್ ಲಾಭ ಅಂತ ನೋಡೋಣ. ಪ್ರತಿ ರೈಡ್ ನ 100% ಹಣ ಚಾಲಕನ ಖಾತೆಗೆ ಹೋಗುತ್ತೆ. ಯಾರಿಗೂ ಯಾವುದೇ ರೀತಿಯಾದಂತಹ ಕಮಿಷನ್ ನ ಕೊಡಂಗಿಲ್ಲ. ಇದು 0% ಕಮಿಷನ್. ಇನ್ನು ಸಣ್ಣ ಮೆಂಬರ್ಶಿಪ್ ಫೀಸ್ ಮಾತ್ರ ಇರುತ್ತೆ. ಅದು ದಿನ, ವಾರ ಅಥವಾ ತಿಂಗಳ ಲೆಕ್ಕದಲ್ಲಿ ಇರುತ್ತೆ. ಇನ್ನ ಬೋನಸ್, ಡಿವಿಡೆಂಡು, ಸರ್ಕಾರಿ ಸೌಲಭ್ಯಗಳು ಅಂತ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಚಾಲಕರಿಗೆ ಸಿಗುತ್ತೆ. ಇನ್ನ ಚಾಲಕರನ್ನ ಸಾರಥಿ ಅಂತ ಕರೀತಾರೆ. 100% ಗೌರವ ಕೊಡ್ತಾರೆ. ಮಹಿಳಾ ಚಾಲಕರು ಕೂಡ ಇದಕ್ಕೆ ಸೇರ್ಕೋಬಹುದು. ಸರಿ, ಈಗ ಚಾಲಕರಿಗೆ ಏನ್ ಲಾಭ ಸಿಗುತ್ತೆ ಅಂತ ಗೊತ್ತಾಯ್ತು. ಈಗ ನಮ್ಗೆ ಅಂದ್ರೆ ಪ್ರಯಾಣಿಕರಿಗೆ ಏನ್ ಅನುಕೂಲ ಆಗುತ್ತೆ ಅಂತ ನೋಡೋಣ. ಯಾವಾಗ್ಲೂ ಫಿಕ್ಸ್ಡ್ ಆಗಿರುತ್ತೆ. ಯಾವುದೇ ಪೀಕ್ ಅವರ್ಸ್ ನಲ್ಲಿ ಪ್ರೈಸ್ ಜಾಸ್ತಿ ಆಗಲ್ಲ. ಕಡಿಮೆ ದರದಲ್ಲಿ ಈ ಭಾರತ್ ಟ್ಯಾಕ್ಸಿ ಸೇವೆ ನಮಗ್ ಸಿಗುತ್ತೆ. ಇನ್ನ ಯಾವುದೇ ರೀತಿಯಂತ ಕ್ಯಾನ್ಸಲ್ ಅಂತ ಹೇಳೋ ತಲೆನೋವಿರಲ್ಲ. ಕಾರು ಕ್ಲೀನ್ ಆಗಿರುತ್ತೆ, ಸೇಫ್ ಆಗಿರುತ್ತೆ. ವೆರಿಫೈಡ್ ಡ್ರೈವರ್ ಗಳನ್ನ ಈ ಭಾರತ್ ಟ್ಯಾಕ್ಸಿ ತಗೊಳತ್ತೆ. ಇನ್ನ ಆಪ್ ಅಂತ ಬಂದ್ರೆ ಡಿಜಿ ಲಾಕರ್, ಉಮಾಂಗ್ ಜೊತೆ ಇದು ಲಿಂಕ್ ಆಗಿರೋದ್ರಿಂದ ಸುಲಭ ಬುಕ್ಕಿಂಗ್ ವ್ಯವಸ್ಥೆ ನಮಗ್ ಸಿಗುತ್ತೆ. ಇಷ್ಟೊತ್ತು ಭಾರತ್ ಟ್ಯಾಕ್ಸಿಯಿಂದ ಯಾರ್ಯಾರಿಗೆ ಏನೇನ್ ಅನುಕೂಲ ಆಗುತ್ತೆ, ಯಾರ್ಯಾರಿಗೆ ಏನೇನ್ ಲಾಭ ಸಿಗುತ್ತೆ ಅಂತ ನೋಡಿದ್ವಿ. ಈಗ ಈ ಭಾರತ್ ಟ್ಯಾಕ್ಸಿ ಯಾವಾಗ ಶುರು ಆಗತ್ತೆ ಅಂತ ನೋಡೋಣ. ನವೆಂಬರ್ 2025 ಅಂದ್ರೆ ಈ ತಿಂಗಳಿಂದ ದೆಹಲಿಯಲ್ಲಿ ಮೊದಲು 650 ಕ್ಯಾಬ್ ಗಳನ್ನ ಬಿಡ್ತಾರೆ. ಡಿಸೆಂಬರ್ ನಲ್ಲಿ 20 ನಗರಗಳಿಗೆ ಇದು ವಿಸ್ತರಣೆ ಆಗುತ್ತೆ. 2026ಕ್ಕೆ ಎಲ್ಲಾ ಮೆಟ್ರೋ ಸಿಟಿಗಳಲ್ಲೂ ಈ ಸೇವೆ ಸಿಗುತ್ತೆ. ಇನ್ನಷ್ಟೇ ಅಲ್ಲ, 2030 1 ಲಕ್ಷ ಸಾರಥಿಗಳು ಪ್ರತಿ ಜಿಲ್ಲೆ, ಗ್ರಾಮಗಳವರೆಗೂ ಈ ಭಾರತ್ ಟ್ಯಾಕ್ಸಿ ಸೇವೆ ವಿಸ್ತರಣೆ ಆಗುತ್ತೆ. ಇನ್ನು ಈ ಭಾರತ್ ಟ್ಯಾಕ್ಸಿ ಸೇವೆ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 2024ರ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರು. ಓಲಾ ಉಬರ್ ತರ ಸಹಕಾರಿ ಟ್ಯಾಕ್ಸಿ ಬರುತ್ತೆ, ಲಾಭ ಶ್ರೀಮಂತರಿಗಲ್ಲ ಚಾಲಕರಿಗೆ ಸಿಗುತ್ತೆ ಅಂತ ಹೇಳಿದ್ರು. ಈಗ ಇದು ನಿಜವಾಗ್ತಾ ಇದೆ. ಸದ್ಯ ಈ ಭಾರತ್ ಟ್ಯಾಕ್ಸಿಯನ್ನ ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿ ಬೇಗ ಬರ್ಲಿ, ಕಡಿಮೆ ದರಕ್ಕೆ ಸಿಗ್ಲಿ ಅಂತಿದ್ದಾರೆ. ನಮ್ ಬೆಂಗಳೂರಿಗೆ ಕೂಡ ಆದಷ್ಟು ಬೇಗ ಬರುತ್ತೆ. ಒಟ್ನಲ್ಲಿ ಈ ಭಾರತ್ ಟ್ಯಾಕ್ಸಿ ಬಂದ್ರೆ ನಮ್ಮ ದೈನಂದಿನ ಪ್ರಯಾಣ ಸ್ವರ್ಗವಾಗತ್ತೆ. ಚಾಲಕರಿಗೆ ಗೌರವ ಸಿಗುತ್ತೆ, ಸಂಪೂರ್ಣ ಹಣ ಅವ್ರಿಗೆ ಸಿಗುತ್ತೆ. ಇನ್ನು ನಮ್ಗೆ ಅಂತ ಬಂದ್ರೆ ಸೇಫ್ ಅಂಡ್ ಚೀಪ್ ರೇಟ್ ಕೂಡ ಸಿಗುತ್ತೆ. ನೀವು ರೆಡಿನಾ? ಈ ಆಪ್ ಡೌನ್ಲೋಡ್ ಮಾಡೋ ದಿನ ಆದಷ್ಟು ಬೇಗ ಬರುತ್ತೆ. ನಿಮ್ಗೇನ್ ಅನ್ಸುತ್ತೆ ಈ ಭಾರತ್ ಟ್ಯಾಕ್ಸಿ ಬಗ್ಗೆ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಥ್ಯಾಂಕ್ ಯು.